ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ರಕ್ಷತಿ ಡುಕೃನ್ಕರಣೆ ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಕತವತಿ ವಾಯೋ ದೇಹಾಪಾಯೇ ಭಾರ್ಯಾಭಿಭ್ಯತಿ ತಸ್ಮಿನ್ ಕಾಯೇ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ರಕ್ಷತಿ ಡುಕೃನ್ಕರಣೆ ನಹಿ ರಕ್ಷತಿ ಡುಕೃನ್ಕರಣೆ. ಪ್ರಸಿದ್ಧವಾದ ಶ್ಲೋಕ, ಎಲ್ಲರಿಗೂ ಗೊತ್ತಿದ್ದು. ಅರ್ಥ ಗೊತ್ತಿಲ್ಲದೆ ಇದ್ದರೂ ಭಜಗೋವಿಂದಮ್ಮಲ್ಲಿ ಈ ಥರ ಶ್ಲೋಕ ಇದೆ ಅಂತ ಎಲ್ಲರೂ ಹೇಳ್ತಾರೆ ಅಲ್ವಾ? ಏನು ಹಿಂದಿನ ಶ್ಲೋಕದಿಂದ ಇದನ್ನು ಮುಂದುವರಿಸಿದಾಗ, ಸ್ವಾಮಿ ನೀವು ಹೇಳೋದೆಲ್ಲ ಸರಿ, ಹೌದು, ದೇಹದ ಮೇಲೆ ಅಷ್ಟು ಆಸಕ್ತಿ ಇರಬಾರ್ದು, ಹಣದ ಮೇಲೆ ಅಷ್ಟು ದುರಾಸೆ ಇರಬಾರ್ದು, ಬೇರೆ ಜೆಂಡರ್ ಮೇಲೆ ಅಷ್ಟೊಂದು ವ್ಯಾಮೋಹ ಇರಬಾರ್ದು, ಆಮೇಲೆ ಸಂಬಂಧಿಕರ ಮೇಲೆ ವ್ಯಾಮೋಹ ಇರಬಾರ್ದು, ಮನೆಯಲ್ಲಿರೋ ಗಂಡ ಹೆಂಡತಿ ಜೊತೆ ಅಷ್ಟು ವ್ಯಾಮೋಹ ಇರಬಾರ್ದು. ಇನ್ ಶಾರ್ಟ್ ನೀವು ಹೇಳೋದೆಲ್ಲ ಸರಿ. ಆದರೂ ಈಗ ಅದನ್ನು ಫಾಲೋ ಮಾಡೋದು ಬಹಳ ಕಷ್ಟ ನಮಗೆ. ನಾವು ಒಂದು ರೂಟೀನ್ ಹಾಕೊಂಡ್ಬಿಟ್ಟಿದ್ದೀವಿ ಜೀವನದಲ್ಲಿ ಅಲ್ವಾ? ವಿ ಹ್ಯಾವ್ ಬೀನ್ ಯೂಸ್ ಟು ಸಮ್ ಕೈಂಡ್ ಆಫ್ ಲಿವಿಂಗ್. ಇದು ಸತ್ಯ ಅಂತ ಹಿರಿಯರಿಂದ ಹೇಳ್ಕೊಂಡು ಬಂದುಬಿಟ್ಟಿದ್ದಾರೆ. ಹಳೆ ಕಾಲದಲ್ಲೂ ಹೀಗೆ ಬಂದಿದೆ. ಈಗ ನೀವು ಇದನ್ನೆಲ್ಲ ಬಂದು ಹೇಳಿ ಅಂದರೆ ಮನಸ್ಸು ಬದಲಾವಣೆ ಮಾಡ್ಕೊಳ್ಳೋಕೆ ನಮಗೆ ಕಷ್ಟ ಆಗಲ್ಲ. ಈಗೇನೋ ಜನ್ಮ ಆಗೋಯ್ತು, ಮುಂದಿನ ಜನ್ಮದಲ್ಲಿ ನೋಡೋಣ. ನೀವು ಹೇಳೋದು ಸರಿಗಿದೆ, ಈಗ ಪ್ರಾರ್ಥನೆ ಮಾಡ್ತೀನಿ ನಾನು, ಮುಂದಿನ ಜನ್ಮದಲ್ಲಿ ಈ ಥರ ವೃತ್ತಿ ಬರಲಿ ನನಗೆ. ಆವಾಗ ಚಿಕ್ಕ ವಯಸ್ಸಿಂದ ಬಂದರೆ ಸಹಾಯ ಆಗುತ್ತೇನೋ ಅಂತ ಯಾರು ಶಂಕರಾಚಾರ್ಯ ಪ್ರಶ್ನೆ ಮಾಡ್ತಾರೇನೋ ಅಂತ ಅವರೇ ಊಹೆ ಮಾಡಿಕೊಂಡು, ಇಲ್ಲ ನೀನು ಮುಂಚೆನೇ ಹಲವಾರು ಸತಿ ಮನಸ್ಸನ್ನು ಬದಲಾವಣೆ ಮಾಡಿದ್ಯಾ. ಈಗ ಬದಲಾವಣೆ ಮಾಡ್ಕೋ ಕಷ್ಟ ಅಂತಿಲ್ಲ, ನೀನು ಎಷ್ಟೋ ಸತಿ ಮಾಡ್ಕೊಂಡಿದ್ಯಾ ಬದಲಾವಣೆ ಮನಸ್ಸು. ನಿನ್ನ ಪ್ರಯಾರಿಟೀಸ್ ಚೇಂಜ್ ಆಗಿದೆ. ಅದಕ್ಕೆ ಈ ಶ್ಲೋಕ ಹಾಗೆ ತೊಗೊಂಬರ್ಬೇಕು. ಈ ಶ್ಲೋಕವನ್ನು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ದ ಅಂದರೆ ಯಾಕೆ ಹಾಗಲ್ಲ ಹೇಳಬಾರ್ದು. ಯು ಹ್ಯಾವ್ ಚೇಂಜ್ಡ್ ಯುವರ್ ಪ್ರಯಾರಿಟೀಸ್ ಅಕಾರ್ಡಿಂಗ್ ಟು ಯುವರ್ ಏಜ್ ಆ್ಯಂಡ್ ಮೈಂಡ್ ಡೆವಲಪ್ಮೆಂಟ್. ಇವಾಗ ನಾ ಹೇಳುವಂತಹ ಮನಸ್ಸನ್ನು ನೀನು ಬೆಳೆಸ್ಕೋ, ಇನ್ನೂ ಧಾರ್ಮಿಕನಾಗೋ, ಆಧ್ಯಾತ್ಮಿಕದ ಒಳಗಡೆ ಬಾ, ಇವಾಗ ಕಷ್ಟ ಅಂತ ಹೇಳ್ಬೇಡ. ಹೇಗೆ ನೀನು ಚೇಂಜ್ ಮಾಡ್ಕೊಂಡಿದ್ದೋ ನಿನ್ನ ಮನಸ್ಸನ್ನು, ಈಗಲೂ ಚೇಂಜ್ ಮಾಡ್ಕೊಳ್ಳೋಕೆ ಅವಶ್ಯಕತೆ ಇದೆ. ಹೇಗೆ ಮಾಡ್ಕೊಂಡಿದ್ದ ಸ್ವಾಮಿ ಅಂತ ಕೇಳಿದಾಗ ಈ ಶ್ಲೋಕ ಬರಬೇಕು. ಚಿಕ್ಕ ವಯಸ್ಸಲ್ಲಿದ್ದಾಗ ಏನು ಮಾಡ್ತಿದ್ವಿ? ಆಟ ಆಡ್ತಾಯಿದ್ವಿ. ಬಾಲಸ್ತಾವತ್ ಯಾವತ್ ಬಾಲಃ ತಾವತ್ ಕ್ರೀಡಾಸಕ್ತಃ ಕ್ರೀಡಾಯಾಮ್ ಆಸಕ್ತಃ. ಆಟದ ಮೇಲೆ ಹುಚ್ಚು ನಮಗೆ ಅಲ್ವಾ? ಹಾಗೇನು ಕಾಲದಲ್ಲೆಲ್ಲ ಕ್ರಿಕೆಟ್ ಅಂತೂ ಹೇಳೋದೇ ಬೇಡ. ಬೆಳಗ್ಗೆಯಿಂದ ರಾತ್ರಿವರೆಗೂ ಅದನ್ನೇ ನೋಡೋದು. ಸಚಿನ್ ತೆಂಡೂಲ್ಕರ್ ಅಂದರೆ ಅಷ್ಟು ಪ್ರಾಣ, ಗಾಡ್ ಆಫ್ ಕ್ರಿಕೆಟ ಅದೇನೋ ಹೇಳಿ ಅದನ್ನೆಲ್ಲ ಜಾಸ್ತಿ ಮಾಡಿ, ಫುಟ್ಬಾಲ್ ಆಗಲಿ ಯಾವುದು ಅವ್ರವ್ರಿಗೆ ಯಾವ ಆಟ ಇಷ್ಟನೋ ಅದೇ ತಾನೆ. ಶನಿವಾರ ಭಾನುವಾರ ಆದರೆ ಅದು ಸ್ಕೂಲಿಂದ ಬಂದ ತಕ್ಷಣ ಯೂನಿಫಾರ್ಮ್ ಚೇಂಜ್ ಮಾಡಿದ ತಕ್ಷಣ ಅದೊಂದು ಆಟ. ಇಲ್ಲಾಂದ್ರೆ ಅದು ಇಲ್ಲ, ಕ್ರಿಕೆಟ್ ಇಲ್ಲ ಸ್ವಾಮಿ ನಾವು ಖೋಖೋ ಆಡ್ತಿದ್ವಾ, ಸರಿ ಖೋಖೋ, ಬ್ಯಾಡ್ಮಿಂಟನ್ನು ಯಾವುದೋ ಒಂದು ಆಡ್ತಿದ್ವ. ಆಸಕ್ತಿ ಅದೇ ಥರ ಬ್ಯಾಟ್ ತೊಗೊಳ್ಬೇಕು, ಅದೇ ಬಾಲ್ ಹಾಕ್ಕೊಳ್ಬೇಕು, ಪ್ಯಾಡ್ಸ್ ಎಲ್ಲ ತೊಗೊಳ್ಬೇಕು, ಗ್ಲೌಸ್ ಹಾಕ್ಕೊಳ್ಬೇಕು. ಕ್ರಿಕೆಟ್ ನನಗೆ ಅದು ಇಷ್ಟ ಇರೋದ್ರಿಂದ ನಾನು ಹೇಳ್ತಿದ್ದೀನಿ. ನಿಮ್ಗೆ ಯಾವುದು ಇಷ್ಟನೋ ಬ್ಯಾಡ್ಮಿಂಟನ್ ಅದು ಇಟ್ಕೊಳ್ಳಿ. ಖೋಖೋ ಆದರೆ ಹೊಡಿತಾರೆ ಇನ್ನೊಬ್ರಿಗೆ, ಯಾವಾಗಲೂ ಹಿಂದ್ಗಡೆಯಿಂದ ಬೆನ್ನಿಂದ ಟಪ ಅಂತ ಹೊಡಿತಾರೆ ಅಲ್ವಾ? ಕಬಡ್ಡಿ ಆದರೆ ಅದು ಉಸಿರು ಕಟ್ಕೊಂಡು ಅಲ್ಲೇ ಹೋಗ್ಬಿಡಿ ಅಷ್ಟೇ, ಆಯಿತು ಕಬಡ್ಡಿ ಅಂತ ಹೇಳಿ ಏನೋ ಒಂದು ಆಸಕ್ತಿ ಇತ್ತಲ್ವ. ಅದು ತಾನಾಗೆ
ನಿಂತು ಹೋಯ್ತಲ್ಲ ಆಸಕ್ತಿ. ಯೌವನ ಬರ್ತಿದ್ದಾಗ ನಾವು ಇಲ್ಲ ಆಟನೇ ಇಷ್ಟ ಅಂತ ಕೂತಿದ್ವಾ? ಯೌವನ ಬಂದಿದ್ದಾಗ ಎಷ್ಟು ಚೆನ್ನಾಗಿ ಅದನ್ನು ಎಂಬ್ರೇಸ್ ಮಾಡ್ಕೊಂಡಿದ್ದೆ ಯೌವನವನ್ನು. ಕಾಲೇಜ್ ಹೊರಗಡೆನೇ ನಿಂತ್ಕೊಳ್ಳೋದು, ಯಾರೆಲ್ಲ ಬರ್ತಾರಾ ಅಂತ ನೋಡೋದು. ಈಗ 2 ವೀಲರ್ ತೊಗೊಂಡು ಅದು ಒಂದೇ ವೀಲಲ್ಲಿ ಹೋಗಿಸೋದು, 3 ಜನ 2 ವೀಲರ್ ಕೂತ್ಕೊಂಡು ಹೋಗೋದು. ಇದೆಲ್ಲ ಹೇಗಾಯಿತು? ಆಸಕ್ತಿ ಒಂದ್ರಲ್ಲಿ ಬಂತು ಅಂದಮೇಲೆ ಅದರಲ್ಲೇ ಇರಬೇಕಲ್ವ. ಎಷ್ಟೋ ಆಸಕ್ತಿ ಬಂದಮೇಲೆ ಸುಮಾರು ಜನ ತಾನೇ ಒಂದೇ ವೃತ್ತಿಯಲ್ಲಿ ಇರ್ತಾರೆ. ನಮಗೆಲ್ಲ ಹಾಗಾಗಲಿಲ್ವಲ್ಲ. ವಿ ಎನ್ಕರೇಜ್ಡ್, ವಿ ಇನ್ವೈಟೆಡ್ ದಿ ಡಿಫ್ರೆಂಟ್ ಚೇಂಜ್ ಅಲ್ವಾ. ಹಾಗದು ಮರ್ತೋಯ್ತದು, ಯಾರೂ ಹೇಳ್ಕೊಡ್ಬೇಕಾಗಲಿಲ್ಲ. ನಮ್ಮ ಮನಸ್ಸಿಗೆ ನಮಗೆ ಗೊತ್ತಾಯಿತು, ಓಕೆ ಇವಾಗ ಆಡುವಂತಹ ಸಮಯ ಅಲ್ಲ ಇದು, ಈಗ ಯೌವನದಲ್ಲಿ ಬಂದಿದ್ದೀನಿ. ಇನ್ನೊಂದು ಅನ್ಯ ಪುರುಷ ಆದರೆ ಸ್ತ್ರೀಯನ್ನು, ಸ್ತ್ರೀ ಆದರೆ ಪುರುಷನ ನೋಡಿ ಮೋಹಗೊಳ್ಳುವಂತಹ ಸ್ಥಿತಿ ಬಂದಿದೆ ಅಲ್ವಾ. ಯೋಚನೆ ಮಾಡಿ, ಯಾರು ಹೇಳ್ಕೊಟ್ರು ನಿಮಗೆ ಆ ಕಾಲೇಜೆಲ್ಲ ಬಿಟ್ಟು ಪಿಕ್ಚರ್ಗೆ ಹೋಗಿ ಅಂತ? ಬರಲ್ಲ ತಾನೇ ಆಯ್ತಲ್ಲ. ಯೌವನ ಹಾಗೆ ಆಸಕ್ತಿ, ಸಂಬಂಧದಲ್ಲಿರಬೇಕು ಅನ್ನುವಂಥ ಆಸಕ್ತಿ. ಅದೆಲ್ಲ ಆಯಿತು, ಜವಾಬ್ದಾರಿಗಳು ಬಂತು, ನೀವು ಕಾಲೇಜಲ್ಲೇ ಇರೋಕ್ಕಾಗತ್ತಾ? ಗೃಹಸ್ಥಾಶ್ರಮವನ್ನು ತೊಗೊಂಡ್ರೆ ಮಕ್ಕಳಾಯಿತು, ಆವಾಗವಾಗ ಜವಾಬ್ದಾರಿ ಚೇಂಜ್ ಆಗ್ತಾ ಹೋಗ್ತಲ್ಲ. ಆದರೆ ಒಂದು ಮಾತ್ರ ಎಷ್ಟೇ ಹೇಳಿದ್ರು ಕೇಳಿಲ್ಲ, ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ. ಚಿಕ್ಕ ವಯಸ್ಸಲ್ಲಿಯೂ ಪೂಜೆ ಮಾಡು, ಸ್ತೋತ್ರ ಹೇಳು ಅಂದರೆ ಯಾಕೆ ಮಾಡಬೇಕು? ಸಂಧ್ಯಾ ವಂದನೆ ಮಾಡಂದ್ರೆ ಯಾಕೆ ಮಾಡಬೇಕು? ಆಟ ಆಡು ಅಂದರೆ ಯಾಕೆ ಆಡಬೇಕು ಅಂತ ಕೇಳಿದ್ವಾ? ಕೇಳಿಲ್ವಲ್ಲ ನಾವು. ಅವೆಲ್ಲ ಸೇರಿಸ್ಕೊಂಡೆ, ನಮ್ಮನ್ನೆಲ್ಲ ಸೇರಿಸ್ಕೊಂಡೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಏನೋ ಒಳ್ಳೆ ಪೂರ್ವಜನ ಸಂಸ್ಕಾರ ಇತ್ತು, ಈ ಮಾರ್ಗಕ್ಕೆ ಬಂದ್ವಿ ನಾವು ಅಲ್ವಾ. ಯೌವನದಲ್ಲಿ ಯಾಕೆ ಹೋಗ್ಬೇಕಪ್ಪ, ಯಾಕೆ ಹುಡುಗಿಯಿಂದ ಹೋಗಬೇಕು ಹೇಳಿದ್ರ? ತಾನೇ ಆಯ್ತಲ್ಲ, ಕೇಳಿಲ್ವಲ್ಲ. ಆದರೆ ಈ ವಿಚಾರಕ್ಕೆ ಬಂದಾಗ ಮಾತ್ರ ಯಾಕೆ ದೇವ್ರನ್ನ ನಮಸ್ಕಾರ ಮಾಡಬೇಕು, ಯಾಕೆ ದೀಪ ಹಚ್ಚಬೇಕು? ವಯಸ್ಸಾದ ಮೇಲೇನೋ ವೃದ್ಧಸ್ತಾವತ್ ಚಿಂತಾಸಕ್ತಃ. ಚಿಕ್ಕ ವಯಸ್ಸಲ್ಲೂ ಎಕ್ಸಾಮ್ ಚಿಂತೆ, ಆಟದ ಗಮನ ಇದ್ದಾಗ ಎಕ್ಸಾಮ್ ಚಿಂತೆ, ಯೌವನದಲ್ಲಿ ಈಕೆನೇ ಕಟ್ಕೊಳ್ಬೇಕು ಅಂತ ಚಿಂತೆ ಅಲ್ವಾ. ಹೋಲ್ ಲೈಫ್ ಬಿಲಾಂಗ್ಸ್ ಟು ಮೀ ಓನ್ಲಿ ಅಬೌಟ್ ಯು. ಇದೆ ಸೆಂಟೆನ್ಸ್, ಮೈ ಲೈಫ್ ರಿವಾಲ್ವ್ಸ್ ಅರೌಂಡ್ ಯು. ನೀ ಎಲ್ಲ ಹೋಗ್ತೀವಿ ಅದ್ರ ಹಿಂದೆ ನಾನು ಬರ್ತೀನಿ. ನಾಯಿ ಥರ, ನಾಯಿ ಹಾಗೆತ್ತಾರೆ, ಯಾವುದೋ ಒಂದು ಸುಗಂಧ ಪರಿಮಳ ಸಿಕ್ಬಿಟ್ರೆ ಅದ್ರ ಹಿಂದೆನೇ ಹೋಗುತ್ತೆ ಅಲ್ವಾ. ಎಲ್ಲರೂ ನಾವು ಒಂದೊಂದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ನಾಯಿಗಳೇ ಆಗಿದ್ದೀವಿ ನಾವು. ಯೋಚನೆ ಮಾಡಿ. ಅದಕ್ಕೆ DVG ಹೇಳಿದಲ್ಲ, ಶ್ವಾನ ತಿಪ್ಪೆಯ ಮೇಲೆ ಮರಿಗಲಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭಚಿಂತೆಯಂತೆ. ಏನೋ ಕಂಡನ್ನು ಹಾರಿಸುವುದು, ಏನೋ ದಿಗಿಲಾಗಿಪುದು, ಮಾನವನ ಮನಸ್ಸೆಂತು ಮಂಕುತಿಮ್ಮ. ಮಲಗಿರುತ್ತಂತೆ ನಾಯಿ, ಒಂದು ಕಡೆ ತಿಪ್ಪೆಯಲ್ಲಿ ಮಲಗಿರುತ್ತೆ. ಒಬ್ಬ ಚೀಲದಲ್ಲಿ ಏನೋ ಆಹಾರವನ್ನು ತೊಗೊಂಡು ಹೋಗ್ತಿರ್ತಾನೆ, ವಿಶೇಷವಾಗಿ ಮಾಂಸಾಹಾರ ಅಂತ ಅಂದ್ಕೊಳ್ಳಿ. ರುಚಿಯಾಗತ್ತೆ ನಾಯಿಗೆ, ಯಾವ ಆಹಾರ ಆದರೂ. ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭಚಿಂತೆಯಂತೆ. ನಿದ್ದೆ ನಾಯಿ ಮಲಗಿದಾಗ ಏನನ್ಸುತ್ತೆ ಅದಕ್ಕೆ? ಮೆಮೊರಿ, ಸ್ಮರಣೆ ಎಲ್ಲ ಬರುತ್ತಂತೆ. ಪೂರ್ವ ಜನ್ಮದಲ್ಲಿ ಹೀಗಾಗಿತ್ತು, ನಾಯಿಗೆ ಮಾತ್ರ ಬರುತ್ತಂತೆ ಅದು. ಮಲ್ಕೊಂಡಿದ್ದಾಗ ಇಟ್ ಗೋಸ್ ಟು ದ ಪಾಸ್ಟ್. ನಾವು ಅದಕ್ಕೆ ಕೂತ್ಕೊಂಡಿದ್ದೆ, ತ್ರಿಕಾಲ ಜ್ಞಾನಿ ಸಿದ್ಧಿ ಬರಬೇಕು ಅಂತ ಜಪ ಮಾಡ್ತಿರ್ತೀವಿ. ನಾಯಿಗೆ ಸಾಧಾರಣವಾಗಿ ಬರುತ್ತೆ. ಇವನು ಅದನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಏನೋ ನೋಡಿದ ತಕ್ಷಣ ಹೇಳ್ಬಿಡ್ಬೇಕು ನಾನೆಲ್ಲ ಅಂತ. ಅಯ್ಯೋ ನಾಯಿಗೆ ಬರುತ್ತಪ್ಪ, ನೀನು ಯಾಕೆ ಅದಕ್ಕೆ ವ್ಯರ್ಥ ಮಾಡ್ತೀಯ ಜೀವನವನ್ನು? ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭಚಿಂತೆಯಂತೆ. ಈ ವಾಸನೆ ಬಂದಿದ ತಕ್ಷಣ ಏನಾಗುತ್ತೆ? ಈ ವಾಸನೆ ಗೊತ್ತಾಗಿದ ತಕ್ಷಣ ಏನೋ ಕಣ್ಣನ್ನು ಹಾರಿಸುವುದು, ಏನೋ ದಿಗಿಲಾಗಿಪುವುದು, ಮಾನವನ ಮನಸ್ಸೆಂತು ಮಂಕುತಿಮ್ಮ. ಅದ್ರ ಹಿಂದೆ ಹೋಗ್ತಾನೆ. ಈ ಸ್ಮರಣೆ ಹೊಟ್ಟೋಯ್ತು, ಅದ್ರ ಹಿಂದೆ ಹೋಗ್ತಾನೆ. ಯಾಕೆ ಈ ಉದಾಹರಣೆ ಕೊಟ್ಟೆ ಅಂದರೆ, ನಾವು ಒಂದರಲ್ಲ ಒಂದು ಹಿಂದೆ ಓಡಾಡ್ತಾ ಇದ್ದೀವಿ, ಅರ್ಥಕಾಮದ ಹಿಂದೆ ಓಡಾಡ್ತಾನೇ ಇದ್ದೀವಿ. ಆದರೆ ಧರ್ಮಕ್ಕೆ ಬರಬೇಕು ಅನ್ನುವಂಥ ಮನಸ್ಸೇ ಬರಲಿಲ್ಲ ನಮಗೆ. ವಯಸ್ಸಾದ ಮೇಲೆ ಚಿಂತೆ. ಏನು ಚಿಂತೆ? ನಾನು ಈ ಕೋರ್ಸ್ ತೊಗೊಂಡಿಲ್ಲ, ಬೇರೆ ಕೋರ್ಸ್ ತೊಗೊಂಡಿದ್ದಿದ್ರೆ, ಇಂಜಿನಿಯರ್ ಬದಲು ಆರ್ಟ್ಸ್ ಮಾಡಿದ್ದಿದ್ರೆ, ಆರ್ಟ್ಸ್ ಬದಲು ಕಾಮರ್ಸ್ ತೊಗೊಂಡಿದ್ದಿದ್ರೆ ಇವತ್ತು ಆರಾಮಾಗಿರ್ಬೋದಾಗಿತ್ತಾ ಅಂತ ಒಂದು ಚಿಂತೆ. ಇಲ್ಲ ಈಗೇನು ಬಿಟ್ಟು ಇನ್ನೊಬ್ಬರನ್ನ ಯಾರನ್ನ ಮಾಡ್ಕೊಂಡಿದ್ದಿದ್ರೆ ಪರವಾಗಿಲ್ವ? ಎಲ್ಲ ಚಿಂತೆ. ನಾವು ಫೇಲ್ ಆಗಿಬಿಟ್ಟಿದ್ದೀವಿ ಜೀವನದಲ್ಲಿ. ಮಕ್ಕಳಿಗೆ ಅಡ್ವೈಸ್ ಮಾಡೋಕ್ಕೆ ಹೋಗ್ತೀವಿ, ಏನೋ ನೀನು ಮ್ಯಾಥ್ಸ್ ತೊಗೊಳ್ಬೇಡ, ಕಷ್ಟ ಇದೆ, ಇಂಜಿನಿಯರಿಂಗ್ ತಗೋ, ಇಂಜಿನಿಯರ್ ಮಾಡಬೇಡ, ಆರ್ಟ್ಸ್ ಮಾಡು, ನಿನ್ನ ಮುಖಕ್ಕೆ ಆರ್ಟ್ಸೇ ಸರಿ, ಆಯಿತಾ? ಅಷ್ಟೇ. ಅದರಲ್ಲೂ ನಾವು ಫೇಲ್ ಆಗ್ತೀವಿ. ಮಕ್ಕಳು ಯಾರೂ ನಾವು ಕೇಳಲ್ಲ, ಆಯಿತಾ? ಆಮೇಲೆ ವಯಸ್ಸಾದಮೇಲೆ ನಮಗಿನ್ನೂ ವಯಸ್ಸಾಗಿದ್ದು ಮೊಮ್ಮಗಳು ಹುಡ್ತಾರೆ. ಆ ರೂಮಲ್ಲಿ ಕರ್ಕೊಂಡು, ನೋಡು ಪುಟ್ಟ, ನೀನು ಹೀಗೆ ಮಾಡಬೇಡ,
ನಾನು ಹೇಳ್ತೀನಿ 40 ವರ್ಷದ ಅನುಭವ ನನಗಿದೆ, ನೀನು ಈ ಥರ ಮಾಡು, ಆ ಥರ ಮಾಡು. ಯಾಕಂದರೆ ನಾವು ಫೇಲ್ ಆಗಿದ್ದನ್ನು ಮಗನ ಮೂಲಕ, ಮಗಳ ಮೂಲಕ, ಇಲ್ಲ ಮೊಮ್ಮಕ್ಕಳ ಮೂಲಕ ಪಾಸ್ ಆಗೋದು ನೋಡಬೇಕು ಅಲ್ವಾ? ಆ ಥರ ಅಡ್ವೈಸ್ ಮಾಡೋದು. ಚಿಂತಾಸಕ್ತ ಮೊಮ್ಮಗನೋ ಮೊಮ್ಮಗಳು ಸ್ಕೂಲಿಗೆ ಹೋಗಿರ್ತಾರೆ, ಒಂದು 5-10 ನಿಮಿಷ ಲೇಟ್ ಆದರೆ ಇವನ್ನ ಬಂದಿಲ್ಲ, ವ್ಯಾನ್ ಬಂದಿಲ್ಲ, ಅದು ಬಂದಿಲ್ಲ, ಚಿಂತೆ. ನಾನು ಪಶ್ಚಾತ್ತಾಪ ಪಟ್ಟನಲ್ಲ ಅಂತ ಚಿಂತೆ, ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ವಲ್ಲ ಅಂತ ಚಿಂತೆ, ನನ್ನ ಜೀವನವೇ ಹೀಗೆ ವ್ಯರ್ಥ ಆಯ್ತಲ್ಲ ಅಂತ ಚಿಂತೆ. ಇಷ್ಟರಲ್ಲಿಯೂ ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ, ಪರಬ್ರಹ್ಮ ಅನ್ನುವಂಥ ವಸ್ತು ಇದೆ, ಭಗವಂತ ಎಲ್ಲವನ್ನೂ ನಿಯಂತ್ರಣ ಮಾಡ್ತಿದ್ದಾನೆ. ನಿನ್ನ ಪ್ರಾರಬ್ಧ ಕರ್ಮ ಅವನಿಗೆ ಚೆನ್ನಾಗಿ ಗೊತ್ತಿದೆ, ನಿನಗೇನೇನು ಸಮಯಕ್ಕೆ ಸರಿಯಾಗಿ ಸಿಗಬೇಕೋ ಅದು ಸಿಗುತ್ತೆ, ನೀನು ಚಿಂತೆ ಮಾಡಬೇಡ, ಅವನ ಕಡೆ ಮಾತ್ರ ಗಮನ ಹರಿಸು, ಇದ್ರ ಕಡೆ ಬೇಡ ಅಂತ ಕೇಳಿದ್ರೆ ಅವನು ಕೇಳಲ್ಲ. ಭಗವಂತ ಹತ್ರ ಹೋಗೋದು ಯಾತಕ್ಕೆ? ಆಸಕ್ತಿಯನ್ನು ಕೊಡು. ಯಾವುದರಲ್ಲಿ? ಬಾಲಃ ಯೌವನ ಚಿಂತ. ಅವನು ಸೃಷ್ಟಿ ಮಾಡಿರುವಂತಹ ವಸ್ತುವಿನಲ್ಲಿ ನಮಗೆ ಆಸಕ್ತಿ ಇದೆ, ಬಿಟ್ಟರೆ ಅವನ ಮೇಲೆ ಆಸಕ್ತಿ ಇಲ್ಲ ನಮಗೆ. ಪ್ರಪಂಚ ಸೃಷ್ಟಿ ಮಾಡಿರುವಂಥದ್ದು ಭಗವಂತ, ಅದು ನಮಗೆ ಬೇಕು, ಭಗವಂತ ಬೇಡ. ಯೋಚನೆ ಮಾಡಿ. ಅದಕ್ಕೆ ಇಲ್ಲಿ ಏನು ಹೇಳ್ತಿದ್ದಾರೆ? ಪ್ರಸಿದ್ಧವಾದ ಶ್ಲೋಕ, ಸರಳವಾಗಿದೆ ಅರ್ಥ. ಆ ಭಗವಂತ ಸೃಷ್ಟಿಕರ್ತ, ಅವನ ಬಗ್ಗೆ ಸ್ವಲ್ಪ ಚಿಂತನೆ ಮಾಡು. ಸಗುಣದಿಂದ ನಿರ್ಗುಣಕ್ಕೆ ಬಾ, ಸಗುಣದಿಂದ ನಿರ್ಗುಣಕ್ಕೆ ಬಾ ಅಂದರೆ ಧರ್ಮದಿಂದ ಮೋಕ್ಷದ ಕಡೆ ಬಾ, ಧರ್ಮದಿಂದ ಜ್ಞಾನದ ಕಡೆ ಬಾ ಅನ್ನುವಂತಹ ಸಂದೇಶ. ಸಮಯ ಇಲ್ಲ ಅಂತ ಹೇಳಬಾರ್ದು. ವಯಸ್ಸಾಗೋಯ್ತು ನನಗೆ, ಇವಾಗೆಲ್ಲ ನೀವು ಹೇಳುವಂಥ ತತ್ವಚಿಂತನೆ ಎಲ್ಲ ನನ್ನ ಮನಸ್ಸಿಗೆ ತೊಗೊಳಕ್ಕಾಗಲ್ಲ, ಅದೆಲ್ಲ ನಿಮಗೆ ಮಾತ್ರ ಸರಿ, ಅದಕ್ಕೆ ನೀವು ಈ ಕಡೆ ಕೂತಿರೋದು, ನಾವೆಲ್ಲ ಗೃಹಸ್ಥರು ಅಂತೆಲ್ಲ ಹೇಳಿ ಮೋಸ ಮಾಡ್ಕೊಳ್ಬಾರ್ದು ನಾವೇ. ಹೇಗೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಪ್ರತಿಯೊಂದು ಅವಸ್ಥೆಯಲ್ಲೂ ಬದಲಾವಣೆ ಮಾಡ್ಕೊಂಡು ಬಂದ್ವೋ, ಭಗವಂತನ ಸ್ಮರಣೆ ಮಾಡ್ಕೊಳ್ಳೋದು ಮಹಾ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ. ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ, ಯಾರೂ ಚಿಂತನೆ ಮಾಡಲ್ಲ ಅಂತ ಸರಳವಾದ ಸಂದೇಶ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.